ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಲೆಟರ್ ಇದೆಯಲ್ಲ, ಅದು ನೇರವಾಗಿ ಮುಡಾ ಆಯುಕ್ತರಿಗೆ ಬರೆದಿರುವಂತಹ ಪತ್ರ. ಆ ಪತ್ರದಲ್ಲಿ ಮುಡಾ ಆಯುಕ್ತರಿಗೆ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪಾರ್ವತಿಯವರು. ವಿವಾದಕ್ಕೆ ಕಾರಣವಾಗಿರುವಂತಹ ಆ 14 ಸೈಟ್ಗಳನ್ನ ನಾನು ಹಿಂದಿರುಗಿಸುತ್ತೇನೆ ಅಂತ ಹೇಳಿ ಬರ್ಕೊಂಡಿದ್ದಾರೆ ಆ ಪತ್ರದಲ್ಲಿ. ಆ ಮತ್ತೊಂದು ಪತ್ರವನ್ನ ಪ್ಲೇ ಮಾಡಿ, ನಾನು ನನ್ನ ಟೀಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಆ ಇನ್ನೊಂದು ಪತ್ರ, ಮೊದಲನೇದಾಗಿ ನೀವು ಪ್ಲೇ ಮಾಡಿದಂತಹ ಪತ್ರ, ಆ ಪತ್ರ ಏನಿದೆ, ಆ ಬಹಿರಂಗ ಪತ್ರ ಏನಿದೆ, ಅದು ಫಾರ್ ದಿ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಬರೆದಿರುವಂತಹ ಪತ್ರ, ಬಹಿರಂಗ ಪತ್ರ, ರಾಜ್ಯದ ಜನರಿಗೆ ಬರೆದಿರುವಂತಹ ಪತ್ರ. ತಮ್ಮ ಪತಿಯ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳು ಏನಿದ್ದಾವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತಹ ಪತ್ರ. ತಮ್ಮ ಮನದಾಳ, ತಮ್ಮ ಅಂತರಾಳವನ್ನ ಹೊರಗಡೆ ಹಾಕಿರುವಂತಹ ಪತ್ರ. ಇದುವರೆಗೂ ಸಾರ್ವಜನಿಕವಾಗಿ ಹೆಚ್ಚಾಗಿ ಕಾಣಿಸಿಕೊಂಡವರಲ್ಲ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪಾರ್ವತಿಯವರು. ಇದುವರೆಗೂ ಎಲ್ಲೂ ಕೂಡ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದವರಲ್ಲ. ಆದ್ರೆ ಯಾವ ಮುಡಾ ಕೇಸ್ ಸಿದ್ದರಾಮಯ್ಯರ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಅವರಿಗೆ ಮಸಿಯನ್ನ ಬಳಿತಾ ಇದೆಯೋ, ಅವರಿಗೆ ಕಳಂಕವನ್ನ ತರ್ತಾ ಇದೆಯೋ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಫಾರ್ ದಿ ಫಸ್ಟ್ ಟೈಮ್ ಒಂದು ಬಹಿರಂಗ ಪತ್ರವನ್ನ ಬರೆದಿದ್ದಾರೆ. ಆ ಬಹಿರಂಗ ಪತ್ರದ ಮೂಲಕ ತಮ್ಮ ಪತಿಯ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಎಲ್ಲ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಇದೆಲ್ಲ ನಿರಾಧಾರ ಅಂತ ಹೇಳಿದ್ದಾರೆ, ರಾಜಕೀಯ ದುರುದ್ದೇಶ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು. ಬಟ್ ಇಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹ ಅಂಶ, ಮುಖ್ಯಮಂತ್ರಿಗಳ ಪತ್ನಿಯ ಈ ನಡೆಯಿಂದ ಈಗೇನು ಕೇಸ್ ಆಕ್ಟಿವ್ ಆಗಿದೆ, FIR ದಾಖಲಾಗಿದೆ, ಆ ಕೇಸ್ನ ಮೇಲೇನಾದ್ರೂ ಪರಿಣಾಮ ಬೀರುತ್ತಾ? ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಗುತ್ತಾ ಈ ರೀತಿಯಾದಂತಹ ನಡೆಯಿಂದ? ಒಂದ್ ಕಡೆ ದೂರುದಾರರು ನಾವು CBIಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಹೈಕೋರ್ಟ್ ಮೂಲಕ ಈ ಕೇಸ್ CBIಗೆ ವರ್ಗಾವಣೆಯಾಗಬೇಕು, CBI ಈ ಪ್ರಕರಣದ ತನಿಖೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತಿದ್ದಾರೆ. ಕಾನೂನಾತ್ಮಕ ಸಂಕಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡುವಂತಹ ಎಲ್ಲಾ ಲಕ್ಷಣ ಕಂಡು ಬರ್ತಾ ಇದೆ. ಎರಡೆರಡು ಸೆಟ್ ಬ್ಯಾಕ್ ಆಯ್ತು ಅವರಿಗೆ. ಮೊದಲನೇದಾಗಿ ಹೈಕೋರ್ಟ್ ನಲ್ಲಿ ಅವರು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನ ಅನುಮತಿಯನ್ನ ಪ್ರಶ್ನಿಸಿ ಸಲ್ಲಿಸಿದ್ದಂತಹ ಅರ್ಜಿ ವಜಾ ಆಯಿತು. ಆ ನಂತರ ಲೋವರ್ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀಬೇಕು, ತನಿಖೆ ಆಗ್ಬೇಕು ಅಂತ ಹೇಳಿ ಲೋಕಾಯುಕ್ತಕ್ಕೆ ತನಿಖೆ ಮಾಡೋದಕ್ಕೆ, FIR ದಾಖಲಿಸೋದಕ್ಕೆ ಆ ನ್ಯಾಯಾಲಯ ಸೂಚನೆಯನ್ನ ಕೊಟ್ಟು, ಆ ನ್ಯಾಯಾಲಯದ ಆದೇಶದ ಪ್ರಕಾರ ಆಲ್ರೆಡಿ FIR ದಾಖಲಾಗಿದೆ. ಇದೆಲ್ಲದರ ಮಧ್ಯೆ ಇಡೀ ವಿವಾದಕ್ಕೆ ಕಾರಣವಾಗಿರುವಂತಹ ಆ 14 ಸೈಟ್, ಅರಶಿನ ಕುಂಕುಮಕ್ಕಾಗಿ ನನ್ನ ಸಹೋದರ ಕೊಟ್ಟಂತಹ ಸೈಟ್ ಅಂತ ಹೇಳಿ ಬರ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು. ಆ 14 ಸೈಟ್ಗಳು, ಆ 14 ಸೈಟ್ಗಳನ್ನ ಪಡೆದಂತಹ ರೀತಿ ಇದೆಯಲ್ಲ, ಅಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅನ್ನೋದು ಆರೋಪ. ಅಲ್ಲಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಅವರ ವಿರುದ್ಧ ಇರುವಂತಹ ಆರೋಪ. ವಿವಾದಕ್ಕೆ ಕಾರಣವಾದಂತಹ ತನ್ನ ಪತಿಯ ರಾಜಕೀಯ ಜೀವನದಲ್ಲಿ, ಕಳಂಕರಹಿತ ರಾಜಕೀಯ ಜೀವನದಲ್ಲಿ ಕಳಂಕವನ್ನ ತಂದಿಟ್ಟಂತಹ ಆ ಸೈಟ್ಗಳನ್ನ ವಾಪಸ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಮುಂದಾಗಿದ್ದಾರೆ. ಅದನ್ನ ಆ ಲೆಟರ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಮುಡಾ ಆಯುಕ್ತರಿಗೆ ಬರೆದಿರುವಂತಹ ಪತ್ರ. ಮುಡಾ ಆಯುಕ್ತರಿಗೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಬರೆದಿರುವಂತಹ ಪತ್ರ. ಬಹಳ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ, ಆ 14 ಸೈಟ್ಗಳನ್ನ ನಾನು ವಾಪಸ್ ಮಾಡ್ತೀನಿ ಅಂತ ಹೇಳಿ. ಅದರ ಜೊತೆಗೆ ಬರೆದಿರುವಂತಹ ಬಹಿರಂಗ ಪತ್ರ ಇದೆಯಲ್ಲ, ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ತಮ್ಮ ಅಂತರಾಳದ ಮಾತುಗಳನ್ನ ಅದರಲ್ಲಿ ಬಿಚ್ಚಿಟ್ಟಿದ್ದಾರೆ. ನಾನು ಯಾವತ್ತೂ ಮನೆ, ಆಸ್ತಿ, ಚಿನ್ನ, ಸಂಪತ್ತು ಏನನ್ನೂ ಬಯಸಿದವಳಲ್ಲ. ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ, ಅಂದ್ರೆ ನನ್ನ ಪತಿಯ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹನಿಯಷ್ಟು ಕಳಂಕ ತಟ್ಟಬಾರದು ಅಂತ ಹೇಳಿ ಎಚ್ಚರಿಕೆಯಿಂದ ನಡ್ಕೊಂಡವಳು ನಾನು. ನನ್ನ ಪತಿಗೆ ರಾಜ್ಯದ ಜನ ಹರಿಸ್ತಾ ಬಂದಂತಹ ಪ್ರೀತಿ ಅಭಿಮಾನಗಳನ್ನ ದೂರದಿಂದಲೇ ಕಂಡು ಸಂತೋಷ ಹಾಗೆ ಹೆಮ್ಮೆ ಪಟ್ಟವಳು ನಾನು. ಹೀಗಿದ್ರೂ ಮೈಸೂರಿನ ಮುಡಾ ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿ ಬಂದ ಆರೋಪಗಳಿಂದ ನಾನು ಘಾಸಿಗೊಂಡಿದ್ದೀನಿ. ನನ್ನ ಸ್ವಂತ ಸೋದರ ಅರಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಬಾಪ್ತು ಪಡೆದಂತಹ ನಿವೇಶನಗಳು ಇಷ್ಟೊಂದು ರಾದ್ಧಾಂತವಾಗುತ್ತೆ. ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನ ಎದುರಿಸುವಂತಾಗಬಹುದು ಅನ್ನುವುದನ್ನ ನಾನು ಊಹಿಸಿದವಳೂ ಅಲ್ಲ. ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ ನೋಡಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು. ಈ ನಡೆ ಇದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.
ಇಷ್ಟು ಎಲ್ಲ ಹೋರಾಟಗಳಾದ ಮೇಲೆ ಬಿಜೆಪಿಯವರು ಪಾದಯಾತ್ರೆಯನ್ನ ಮಾಡಿ ಆ ಕೇಸ್ ಕೋರ್ಟ್ ಕಟಕಟಿಯನ್ನ ಹತ್ತಿದ ಮೇಲೆ ಸದ್ಯ ವಿಚಾರಣೆ ಆರಂಭ ಆದ ಮೇಲೆ ಈಗ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ನಾನ್ ಸೈಟ್ಗಳನ್ನ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆರಂಭದ ದಿನಗಳಲ್ಲಿ ಈ ಮುಡಾ ಕೇಸ್ ಆರಂಭ ಆಯ್ತಲ್ಲ, ಅದರ ಬಿಗಿನಿಂಗ್ ಡೇಸ್ ಅಲ್ಲಿ ಖುದ್ದು ಸಿದ್ದರಾಮಯ್ಯ ಅವರು ಈ ಮಾತನ್ನ ಹೇಳಿದ್ರು. ಬೇಕಿದ್ರೆ ನನಗೆ ಕೊಟ್ಟಿರೋ ಸೈಟ್ಗಳನ್ನ ವಾಪಸ್ ತಗೊಳ್ಳಿ ಅನ್ನುವಂಥ ಮಾತನ್ನ ಹೇಳಿದ್ರು. ನಾನ್ ಕೊಟ್ಟು ಬಿಡ್ತೀನಿ ಅನ್ನೋದನ್ನ ಅವ್ರು ಹೇಳಿರ್ಲಿಲ್ಲ. ಬೇಕಾದ್ರೆ ಮುಡಾದವರೇ ವಾಪಸ್ ತಗೊಳ್ಳಿ ಅನ್ನುವುದನ್ನ ಹೇಳಿದ್ರು. ಆದ್ರೆ ಈಗ ಖುದ್ದು ಸಿದ್ದರಾಮಯ್ಯ ಅವರ ಪತ್ನಿ ಈ ಬಗ್ಗೆ ಪತ್ರ ಬರೆದಿದ್ದಾರೆ. ಬಹಿರಂಗ ಪತ್ರದಲ್ಲೂ ಈ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ನನ್ನ ಮಗನ ಬಳಿಯಾಗಲಿ ಅಥವಾ ನನ್ನ ಪತಿಯವರ ಅಭಿಪ್ರಾಯ ಈ ವಿಚಾರದಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ನನ್ನ ಕುಟುಂಬದ ಇತರ ಸದಸ್ಯರ ಜೊತೆಗೂ ನಾನು ಚರ್ಚೆಯನ್ನ ಮಾಡಿಲ್ಲ. ಇದು ನನ್ನ ಆತ್ಮಸಾಕ್ಷಿಯ ಕರೆಗೆ ಓಗೊಟ್ಟು ಪ್ರಜ್ಞಾಪೂರ್ವಕವಾಗಿ ನಾನು ತೆಗೆದುಕೊಂಡಿರುವ ತೀರ್ಮಾನ ಅಂತ ಹೇಳಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ತಿಳಿಸಿದ್ದಾರೆ. ಈಗ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದಾರಲ್ಲ, ಇದೇ ಪತ್ರ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಮೊಟ್ಟ ಮೊದಲ ಬಾರಿಗೆ ಬರೆದಿರುವಂತಹ ಬಹಿರಂಗ ಪತ್ರ, ಸಾರ್ವಜನಿಕರಿಗೆ ಬರೆದಿರುವಂತಹ ಪತ್ರ, ಇಡೀ ರಾಜ್ಯದ ಜನರಿಗೆ ಬರೆದಿರುವಂತಹ ಪತ್ರ. ಬಹಳ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನನ್ನ ಪತಿ ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ತಾನೂ ಕೂಡ ಯಾವತ್ತೂ ಮನೆ, ಆಸ್ತಿ, ಚಿನ್ನ, ಸಂಪತ್ತು ಇದ್ಯಾವುದಕ್ಕೂ ಕೂಡ ನಾನ್ ಆಸೆ ಪಟ್ಟವಳಲ್ಲ ಅಂತ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ರಾಜಕೀಯವಾಗಿ ಈ ಆರೋಪವನ್ನ ಮಾಡಲಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಹೇಳಿದ್ದಾರೆ. ಇಲ್ಲಿ ತನಕ ಹೆಚ್ಚಾಗಿ ಅಲ್ಲ, ಬಹಳ ರೇರ್ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಬಹಿರಂಗವಾಗಿ ಕಾಣಿಸಿಕೊಂಡಿದ್ದು. ಅದರಲ್ಲೂ ಮಾಧ್ಯಮಗಳಿಗೆ ಬಹುಶಃ ಯಾವತ್ತೂ ರಿಯಾಕ್ಟ್ ಮಾಡಲಿಲ್ಲ ಅಂತ ಅನ್ಸುತ್ತೆ. ಸಾರ್ವಜನಿಕ ಜೀವನದಿಂದ ದೂರಾನೇ ಇದ್ದವರು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ. ಆದ್ರೆ ಮುಡಾ ಕೇಸ್ನಲ್ಲಿ ಖುದ್ದು ಅವರು ಕೂಡ A2 ಆಗಿದ್ದಾರೆ. ಅಂದ್ರೆ ಆರೋಪಿ ನಂಬರ್ 2 ಆಗಿದ್ದಾರೆ ಮುಖ್ಯಮಂತ್ರಿಗಳ ಪತ್ನಿ BM ಪಾರ್ವತಿಯವರು. ಹೀಗಾಗಿ ಅನಿವಾರ್ಯವಾಗಿ ಈಗ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಪತ್ರವನ್ನ ಬರೆಯುವ ಮೂಲಕ ಆ ಸೈಟ್ಗಳನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿ ಮುಡಾ ಆಯುಕ್ತರಿಗೆ ಲೆಟರ್ ಮೂಲಕ ತಿಳಿಸಿದ್ದಾರೆ. ಈ ನಡೆ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.